ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಟಾಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಥವಾ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನನಗೆ ಟಾಮ್ ಮತ್ತು TM ಇಂಪಾರ್ಟೆಂಟ್ ಕ್ವೆಶನ್ಸ್ ಅಥವಾ ಪಾಸಿಂಗ್ ಪ್ಯಾಕೇಜ್ಗೆ ಕೇಳಿದ್ರಿ. ಸೊ ಈ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತಿದ್ದೀನಿ. ಮಾಡ್ಯೂಲ್ 1 ನಾನು ಇಂಟ್ರೊಡಕ್ಷನ್ ಆಫ್ ಟಾಮ್ನ ನೋಡ್ಕೊಳ್ಳಿ, ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಅನಾಲಿಸಿಸ್ ಆಫ್ planar mechanism, graphical method, concentrate on graphical method, and velocity and acceleration analysis for mechanism by analytical method. ಇದಷ್ಟು ಟಾಪಿಕ್ನ ಕವರ್ ಮಾಡಿದ್ರೆ ಸಾಕು. ಥಿಯೋರಿ ಪಾರ್ಟ್ ಮಾಡ್ಯೂಲ್ 1 ಇದು ಥಿಯೋರಿ ಪಾರ್ಟ್ ಆಗಿರುತ್ತೆ. ಸೊ ನಿಮಗೆ 20 ಬೇಕಂದರೆ ಪ್ರಾಬ್ಲಮ್ನ ಕಾನ್ಸಂಟ್ರೇಟ್ ಮಾಡಿ ಇದಷ್ಟು ಓದ್ಕೊಂಡ್ರೆ ಥಿಯೋರಿ ಪಾರ್ಟ್ ಆರಾಮಾಗಿ 10 ಮಾರ್ಕ್ಸ್ನ ತೊಗೋಬೋದು. ಇನ್ನು ಮಾಡ್ಯೂಲ್ 2 ಸ್ಟ್ಯಾಟಿಕ್ ಫೋರ್ಸ್ ಅನಾಲಿಸಿಸ್, ಡೈನಮಿಕ್ ಫೋರ್ಸ್ ಅನಾಲಿಸಿಸ್, ಫ್ಲೈವೀಲ್ ಜೊತೆಗೆ ಎಕ್ಸ್ಪ್ಲೇನ್ ಸ್ಟ್ಯಾಟಿಕ್ ಆ್ಯಂಡ್ ಡೈನಮಿಕ್ ಫೋರ್ಸ್ ಅನಾಲಿಸಿಸ್ ಪ್ರಾಬ್ಲಮ್, ಈ ಒಂದನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ದೆನ್ ಮಾಡ್ಯೂಲ್ 3 ಇಟ್ ಈಸ್ ದ ಈಸಿಯೆಸ್ಟ್ ಮಾಡ್ಯೂಲ್, ಆರಾಮಾಗಿ 20 ಮಾರ್ಕ್ಸ್ನ ತೊಗೋಬೋದು ಇದೆರಡು ಟಾಪಿಕ್ನ ಕಾನ್ಸಂಟ್ರೇಟ್ ಮಾಡೋದ್ರಿಂದ. ದೆನ್ ಮೂವಿಂಗ್ ಟು ಮಾಡ್ಯೂಲ್ 4, ಬ್ಯಾಲೆನ್ಸಿಂಗ್ ಆಫ್ ರೊಟೇಟಿಂಗ್ ಮಾಸಸ್ ಆರ್ ಬ್ಯಾಲೆನ್ಸಿಂಗ್ ಆಫ್ ರೆಸಿಪ್ರೊಕೇಟಿಂಗ್ ಮಾಸಸ್ ಗವರ್ನರ್ಸ್, ಇದನ್ನು ಕಾನ್ಸಂಟ್ರೇಟ್ ಮಾಡಿ ಈಸಿಯಾಗಿ ಓದ್ಕೋಬೋದು ಆ್ಯಂಡ್ 20 ಸ್ಕೋರ್ ಮಾಡ್ಬೋದು. ಆ್ಯಂಡ್ ಮಾಡ್ಯೂಲ್ 5 ಫ್ರೀ ವೈಬ್ರೇಷನ್ ಆ್ಯಂಡ್ ಫೋರ್ಸ್ಡ್ ವೈಬ್ರೇಷನ್, ಈ ಒಂದು ನಾನು ಕಾನ್ಸೆಪ್ಟ್ಸ್ ಏನು ಹೇಳ್ತಿದ್ದೀನಲ್ಲ ಇಟ್ ಇಸ್ ಫಾರ್ ಪಾಸಿಂಗ್ ಪ್ಯಾಕೇಜ್. ಈ ಒಂದು ಟಾಪಿಕ್ಸ್ನ ನಾನು ಯಾವ ಬೇಸಿಸ್ ಮೇಲೆ ಚೂಸ್ ಮಾಡ್ಕೊಂಡಿದ್ದೀನಿ ಅಂತಂತಂದರೆ, ಆ್ಯಕ್ಚುಲಿ ಐ ಆಮ್ 8th sem ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ನಾನು ಓದ್ಕೋಬೇಕಾದಾಗ ನಾನು ಸಿಲೆಬಸ್ ಕಾಪಿನ ಇಟ್ಕೋತಾ ಇದ್ದೆ, ದೆನ್ ಮಾಡೆಲ್ ಪೇಪರ್ಸ್ನ ಇಟ್ಕೋತಾ ಇದ್ದೆ. ಅದರಲ್ಲಿ ನಾನು ಕಂಪೇರ್ ಮಾಡಿ ನೋಡಿದಾಗ ಯಾವುದೆಲ್ಲ ಓದ್ಕೊಳ್ಳೋಕ್ಕೆ ಈಸಿ ಆಗ್ತಾ ಇತ್ತಲ್ವ ಟಾಪಿಕ್ಸ್, ಜೊತೆಗೆ ಸ್ಕೋರಿಂಗ್ ಮಾಡೋಕ್ಕೆ ಯಾವುದು ಪ್ಲಸ್ ಆಗ್ತಾ ಇತ್ತೋ ಅದನ್ನು ನಾನು ಕಾನ್ಸಂಟ್ರೇಟ್ ಮಾಡಿ ಬರ್ಕೊಂಡಿರೋದು ಒಂದು ಕಡೆಗೆ. ಇದನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಸೊ ನಾನು ಇಷ್ಟನ್ನೇ ಓದ್ಕೊಂಡಿದ್ದು. ಇದ್ರ ಜೊತೆಗೆ ನಿಮಗೆ ಏನು ಮಾಡೆಲ್ ಪೇಪರ್ ಬಿಟ್ಟಿರ್ತಾರಲ್ಲ ಆ ಮಾಡೆಲ್ ಪೇಪರ್ನ ಸುಮ್ಮನೆ ಒಂದ್ಸತಿ ನೋಡ್ಕೊಳ್ಳೋದು ಒಳ್ಳೆಯದು. ಜೊತೆಗೆ ಓಕೆ, ಇಲ್ಲಿ ನಾನು 2025 ಕ್ವೆಶನ್ ಪೇಪರ್ನ ತೋರಿಸ್ತಾ ಇದ್ದೀನಿ. ಆಸ್ ಯು ಕ್ಯಾನ್ ಸಿ ದಿಸ್. ಬೇಕಿದ್ರೆ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫೋಟೋಸ್, ಆಮೇಲಿಂದ ನೋಡ್ಕೊಳ್ಳಿ. ನಾನಿದು ಏನು ಪ್ರೀವಿಯಸ್ಸಲ್ಲಿ ಹೇಳಿದ್ನಲ್ಲ ಅದು ಯಾವ ಬೇಸಿಸ್ ಮೇಲೆ ನಾನು ಅದನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತಂದರೆ, ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ಸಿಲೆಬಸ್ ಕಾಪಿ ನೋಡಿಕೊಂಡು ಮತ್ತು ನಮ್ಮ ಮಾಡೆಲ್ ಪೇಪರ್ ಏನಿರ್ತಾ ಇತ್ತಲ್ಲ, ಮಾಡೆಲ್ ಪೇಪರು ಪ್ರೀವಿಯಸ್ ಪೇಪರ್ ಎಲ್ಲನೂ ನೋಡಿಕೊಂಡು ನಾನು ಪಾರ್ಟ್ ಎ ಪಾರ್ಟ್ ಬಿ ಇರುತ್ತೆ ಅಲ್ವಾ ನಮಗೆ. ಪಾರ್ಟ್ ಎ ಅಲ್ಲಿ ಅದಂದರೆ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಕೆಲವೊಂದು ಮಾಡ್ಯೂಲ್ಸಲ್ಲಿ 3 ಚಾಪ್ಟರ್ಸ್ ಇರುತ್ತೆ, ಕೆಲವೊಂದರಲ್ಲಿ 2 ಚಾಪ್ಟರ್ಸ್ ಇರುತ್ತೆ ಅಲ್ವಾ. ಆವಾಗ ಯಾವ ಚಾಪ್ಟರು ಮಿಕ್ಸ್ ಮಾಡಿ ಕೊಟ್ಟಿರೋದಿಲ್ಲ, ಯಾವುದು ಒಂದೇ ಒಂದು ಚಾಪ್ಟರ್ ಓದ್ಕೊಂಡ್ರೆ ಸಾಕಿರುತ್ತೆ ಪಾಸ್ ಆಗೋಕ್ಕೆ ಅನ್ನೋದನ್ನು ನಾನು ಅಬ್ಸರ್ವ್ ಮಾಡಿ ನೋಟ್ ಡೌನ್ ಮಾಡಿ ಇಟ್ಕೊಂಡಿರೋದು ಇದಿಷ್ಟು. ಸೊ ನೀವು ಇದಿಷ್ಟೇ ಟಾಪಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆರಾಮಾಗಿ ಪಾಸ್ ಆಗ್ಬೋದು. ಆ್ಯಂಡ್ ಇದ್ರ ಜೊತೆಗೆ ನಾನು ಸಾಲ್ವ್ ಮಾಡಿರೋ ಕೆಲವೊಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ತೋರಿಸ್ತೀನಿ ನೋಡಿ. ಮಾಡ್ಯೂಲ್ 5 ಡಿಫೈನ್ ದ ಟರ್ಮ್ಸ್ ಯೂಸ್ಡ್ ಇನ್ ವೈಬ್ರೇಷನ್ ಸಿಸ್ಟಮ್, ಫಾರ್ ಎಕ್ಸಾಂಪಲ್ ನ್ಯಾಚುರಲ್ ಫ್ರೀಕ್ವೆನ್ಸಿ, ರೆಸೊನೆನ್ಸ್, ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್. ಇದಷ್ಟು ಏನು ಇದೆಲ್ಲ ವಾಟ್ ಆಸ್ ದಸ್ ಡೆಫಿನಿಷನ್ಸ್, ಈ ಒಂದು ವರ್ಡ್ಸಿಗೆ ಡೆಫಿನಿಷನ್ಸ್ ಇದೆಯಲ್ಲ, ಇದನ್ನು 10 ಮಾರ್ಕ್ಸಿಗೆ ತುಂಬ ಸರಿ ಕೇಳಿದ್ದಾರೆ. ಅಟ್ಲೀಸ್ಟ್ 7 ಮಾರ್ಕ್ಸ್ 6 ಮಾರ್ಕ್ಸಿಗಂತೂ ಪಕ್ಕಾ ಕ್ವೆಶನ್ ಇದು ಮಾಡ್ಯೂಲ್ 5. ಸೊ ಇದನ್ನು ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ. ಅಫ್ಕೋರ್ಸ್ ಇದರಲ್ಲಿ 5-6 ಮಾರ್ಕ್ಸ್ ಅಂತೂ ಕೇಳ್ತಾರೆ. ದೆನ್ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ನ್ಯಾಚುರಲ್ ಫ್ರೀಕ್ವೆನ್ಸಿ ಫಾರ್ ಸಿಂಪಲ್ ಪೆಂಡುಲಮ್ದು ಇದು 1-2-3 ಟೈಮ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಪೇಪರ್ಸಲ್ಲಿ. ಸೊ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ಡಿಫೈನ್ ಲಾಗರಿದಮಿಕ್ ಡಿಕ್ರಿಮೆಂಟ್, ಒಬ್ಟೈನ್ ಅನ್ ಎಕ್ಸ್ಪ್ರೆಷನ್ ಫಾರ್ ಲಾಗರಿದಮಿಕ್ ಡಿಕ್ರಿಮೆಂಟ್, ಇದೂ ಇಂಪಾರ್ಟೆಂಟ್ ಕ್ವೆಶನ್ನೇ. ಸೊ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ಇದು ಗ್ರಾಫ್ ಆಗಬೇಕು, ಗ್ರಾಫ್ ಪ್ಲೇಸ್ ಅ ವೈಟಲ್ ರೋಲ್, ನೋಡ್ಕೊಳ್ಳಿ ಅದನ್ನು. ದೆನ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ವಿತ್ ಅ ನೀಡ್ ಸ್ಕೆಚ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ಯಾಂಪಿಂಗ್ ಸಿಸ್ಟಮ್ಸ್. ಇದೂ ಇಂಪಾರ್ಟೆಂಟ್ ಕ್ವೆಶನ್ಸೇ. ಇದನ್ನು ಒಂದು ಸುಮಾರು ಸರಿ ಕೇಳಿದ್ದಾರೆ ಈ ಕ್ವೆಶನನ್ನು. ಸೊ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ ಈ ಮಾಡ್ಯೂಲಲ್ಲಿ. ಇದು ಇಂಪಾರ್ಟೆಂಟ್ ಬಟ್ ಏನಂತಂದರೆ ಆ ಡೆಫಿನಿಷನ್ಸ್ನ ಪಾರ್ಟ್ ಬಿ ಅಲ್ಲಿ ಕೇಳ್ತಾರೆ. ಅಂದರೆ ನಮಗೆ ಮಾಡ್ಯೂಲ್
5ಅಲ್ಲಿ ಎಲ್ಲ ಮಾಡ್ಯೂಲ್ಸಲ್ಲೂ ನಮಗೆ 20 ಮಾರ್ಕ್ 6 ಕ್ವೆಶನ್ ಇರುತ್ತೆ ಅಲ್ವಾ. ಇದು ಪಾರ್ಟ್ ಬಿ ಅಲ್ಲಿ ಕೇಳೋ ಕ್ವೆಶನ್ ಆಗಿರುತ್ತೆ, ಅಂಡರ್ ಡ್ಯಾಂಪಿಂಗ್ ಓವರ್ ಡ್ಯಾಂಪಿಂಗ್ ಇದೆಲ್ಲ. ಆ್ಯಂಡ್ ಡೆಫಿನಿಷನ್ಸ್ನ ಇದನ್ನು ಪಾರ್ಟ್ ಎ ಅಲ್ಲಿ ಕೇಳ್ತಾರೆ, ಡೆಫಿನಿಷನ್ಸ್ನ ಪಾರ್ಟ್ ಬಿ ಅಲ್ಲಿ ಕೇಳ್ತಾರೆ. ಸೊ ನೀವು ಡೆಫಿನಿಷನ್ಸ್ನ ನೋಡಿಕೊಂಡ್ರೂ ಓಕೆ, ಅಥವಾ ಈ ಕ್ವೆಶನ್ನ ನೋಡಿಕೊಂಡ್ರೂ ಓಕೆ. ಡೆಫಿನೇಷನ್ ಅಂತೂ ಪಕ್ಕಾ ಕೇಳ್ತಾರೆ, ಸಮ್ಟೈಮ್ಸ್ 10 ಮಾರ್ಕ್ಸಿಗೆ, ಸಮ್ಟೈಮ್ಸ್ 6 ಆರ್ 7 ಮಾರ್ಕ್ಸಿಗೆ. ಆ್ಯಂಡ್ ಇದೂ ಕೂಡ. Then moving to module 4, derive an expression for equilibrium speed of Porter governor. And idu kuda important question. Here it is, the derivation. And idu ಒಂದು previous year paper ಅಲ್ಲಿ ಕೇಳಿದಂತಹ problem question. ಫೋರ್ತ್ ಮಾಡ್ಯೂಲಲ್ಲಿ ಅಕಾರ್ಡಿಂಗ್ ಟು ಮೀ ಪ್ರಾಬ್ಲಮ್ನ ಕಾನ್ಸಂಟ್ರೇಟ್ ಮಾಡಿದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇವನ್ ಡಿರೈವೇಷನ್ಸು ಇದೆ ಕೆಲವೊಂದು. ಸೊ ಎಸ್. Then define balancing and explain in detail static and dynamic balancing with an example. Balancing ಅಂದರೆ ಏನು, ಸ್ಟ್ಯಾಟಿಕ್ ಮತ್ತು ಡೈನಮಿಕ್ ಬ್ಯಾಲೆನ್ಸಿಂಗ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿದ್ದಾರೆ. ಇದರಲ್ಲಿ ನಾನು ಪ್ರೊಸೀಜರನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ದಿಸ್. Dynamic balancing and its procedure. Yeah. Then moving to module 3. What is a gear train? With a neat sketch, explain types of gear train. Gear train ಅಂದ್ರೆ ಏನು ಮತ್ತೆ gear train ದು types. Yeah. ಇದರಲ್ಲಿ ಡಯಾಗ್ರಾಮ್ಸ್ ತುಂಬ ಈಸಿ ಇದ್ದಾವೆ. ಯು ಕ್ಯಾನ್ ಸಿ ದಿಸ್. ಆರಾಮಾಗಿ ನೋಡಿಕೊಂಡು ಮಾಡ್ಯೂಲ್ 3 ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ಈಸಿಯೆಸ್ಟ್ ಮಾಡ್ಯೂಲ್ ಅದು. ಆರಾಮಾಗಿ 20/20 ತೊಗೋಬೋದು. ಸೊ ಕಾನ್ಸಂಟ್ರೇಟ್ ಮಾಡಿ ಮಾಡ್ಯೂಲ್ 3 ಮೇಲೆ ಜಾಸ್ತಿ. ದೆನ್ ಸ್ಟೇಟ್ ಲಾ ಆಫ್ ಗೇರಿಂಗ್, ಡಿರೈವ್ ಲಾ ಆಫ್ ಗೇರಿಂಗ್. ಇದು ತುಂಬ ಸರಿ ಕೇಳಿದ್ದಾರೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು. ಸೊ ಇದನ್ನು ನೋಡ್ಕೊಳ್ಳಿ, ತುಂಬ ಸರಿ ರಿಪೀಟ್ ಆಗಿದೆ ಈ ಕ್ವೆಶನ್. ದೆನ್ ಇದು ಒಂದು ಪ್ರಾಬ್ಲಮ್ ಕ್ವೆಶನ್ ಆಗಿದೆ. ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ನೋಡಿ. ದೆನ್ ಮಾಡ್ಯೂಲ್ 1. ಮಾಡ್ಯೂಲ್ 1ಅಲ್ಲಿ ಅಗೇನ್ ಡೆಫಿನೇಷನ್ಸ್ ಯಾವುದೆಲ್ಲ ಇರುತ್ತಲ್ಲ, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್. ಬಿಕಾಸ್ ಸಮ್ಟೈಮ್ಸ್ ನಮಗೂ ಹಂಗಾಗಿತ್ತು ನಮ್ಮ ಪೇಪರಲ್ಲೂ. 10 ಮಾರ್ಕ್ಸ್ಗೆ ಗುರು ಒಂದೊಂದ್ಸತಿ 20 ಮಾರ್ಕ್ಗೆ ಬರೀ ಡೆಫಿನೇಷನ್ಸೇ ಕೇಳ್ಬಿಟ್ಟಿದ್ದಾರೆ. ಸೊ ಈ ಥರ ಚಿಕ್ಕ ಡೆಫಿನೇಷನ್ಸ್ ಏನಿರುತ್ತಲ್ವ ಎಲ್ಲ ಮಾಡ್ಯೂಲಲ್ಲೂ, ಪ್ಲೀಸ್ ಗೋ ಥ್ರೂ ದ್ಯಾಟ್. ಸ್ಕಿಪ್ಪೇ ಮಾಡೋಕ್ಕೆ ಹೋಗ್ಬೇಡಿ ಅದನ್ನು. ಬಿಕಾಸ್ ಯಾವ ಡೆಫಿನೇಷನ್ಸ್ ಕೇಳ್ತಾರೋ ಗೊತ್ತಿಲ್ಲ. 20 ಮಾರ್ಕ್ಸಿಗೆ ಡೆಫಿನೇಷನ್ಸ್ ಅಂದರೆ ಆರಾಮಾಗಿ ಅಲ್ಲಿ ತೊಗೋಬೋದಲ್ವ 20 ಮಾರ್ಕ್ಸ್. ಸೊ ಕಾನ್ಸಂಟ್ರೇಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ ಅದನ್ನು. Yeah. Explain with a diagram the crank and slatted lever mechanism. 6 marks ಕೇಳಿದ್ದಾರೆ ಇದನ್ನು. And yes, here it is. Then distinguish between machine and structure. Differentiation ಕೇಳಿದ್ದಾರೆ ಮಷೀನ್ ಮತ್ತು ಸ್ಟ್ರಕ್ಚರ್ದು. Yeah. Thanks for watching. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್.